ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಫ್ರಮ್ ಧರ್ಮಕೋಟ್. ಧರ್ಮಶಾಲಾ, ಧರ್ಮಕೋಟ್, ಹಿಮಾಚಲ್ ಪ್ರದೇಶ್. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾವಿವತ್ತು ಸಖತ್ತು ಆಗಿರೋ ಪ್ಲೇಸಿಗೆ ಹೋಗ್ತಾ ಇದ್ದೀವಿ, ವಿಚ್ ಇಸ್ ಟ್ರಿಯಾನ್ ಟ್ರ್ಯಾಕ್. ಎಸ್, ಟ್ರಿಯಾನ್ ಟ್ರ್ಯಾಕ್ ಹೋಗ್ತಾ ಇದ್ದೀವಿ ನಾವು. ಬ್ಯೂಟಿಫುಲ್ ಆಗಿದೆ ಪ್ಲೇಸು. ಸ್ವಲ್ಪ ಆಲ್ರೆಡಿ ಒಂದು 1 ಕಿಲೋಮೀಟ್ರ್ ಬಂದಿದ್ದು ಅನಿಸುತ್ತೆ. ಆಲ್ರೆಡಿ ಸಿಕ್ಕಾಪಟ್ಟೆ ಸುಸ್ತಾಗ್ತದೆ. ಬಟ್ ವಿಲ್ ಶೋ ಯು ಹೆಂಗಿದೆ ದಾರಿ ಎಲ್ಲ ಅಂತ. RCB ಕ್ಯಾಪ್ ಹಾಕ್ಕೊಂಡೇ ಬರ್ತಾ ಇದ್ದಾಳೆ. ಮ್ಯಾಚ್ ನೋಡಿ ಖುಷಿಯಾಗಿದೆ. ಸೆವೆನ್ ಕಿಲೋಮೀಟರ್ ಟ್ರೆಕ್ ಇದು. ವಿ ಜಸ್ಟ್ ಕಂಪ್ಲೀಟೆಡ್ 1 ಕಿಲೋಮೀಟರ್ ಅಷ್ಟೇ. ಇವರು ನಮ್ಮ ಲೋಕಲ್ ಗೈಡ್ ಆ್ಯಂಡ್ ಟ್ರೆಕ್ ಲೀಡರ್ ಇವತ್ತಿಗೆ. ಆಲ್ರೆಡಿ ಸುಸ್ತಾಗಿದ್ದಾಳೆ. ಸುಸ್ತಿಲ್ಲ ನಾನು ಸುಸ್ತಾಗಿದ್ದೇನೆ ಆ್ಯಕ್ಚುಲಿ. ಇನ್ನು ಹೋಗ್ಬೇಕಂತ, ಹೋಗೋಣ ಬನ್ನಿ. ಎಸ್, ಇದ್ರ ಹಿಂದೆನೇ ಸ್ನೋ ಕವರ್ಡ್ ಹಿಮಾಲಯಾಸ್ ಇದೆ, ಬಚ್ಚಿಟ್ಕೊಂಡ್ಬಿಟ್ಟಿದೆ. ಮೇಲ್ಗಡೆ ಹೋಗ್ಬಿಟ್ಟು ಹುಡ್ಕೋಣ ಬನ್ನಿ. ಸೊ ಬೆಟ್ಟದ ಮೇಲೆ ಒಂದು ಕೆಫೆ ಮಾಡಿದ್ದಾರೆ ನೋಡಿ. ಜನ ಜಂಗುಳಿ. ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಎಲ್ಲ ಟ್ರಿಯಾನ್ ಟ್ರಕ್ಕಿಗೆ ಬಂದಿರ್ತಾರಲ್ಲ, ನಾವು ಹಂಗೆ ಬಂದಿರೋದು. ಬಟ್ ತುಂಬ ಚೆನ್ನಾಗಿದೆ ಜಾಗ. ಸೊ ಇಲ್ಲೊಂದು ಪಿಚ್ ಸ್ಟಾಪ್ ಕೊಟ್ಟಿದ್ದೀವಿ. ಒಂದು 10ಕ್ಕೆ ಸ್ಟಾರ್ಟ್ ಮಾಡಿ ಒಂದು 45 ಮಿನಿಟ್ಸ್ ಆಯಿತು. ಆದರೆ ಕವರ್ ಮಾಡಿರೋದು ಬರೀ 1 ಕಿಲೋಮೀಟ್ರ್ ಅಷ್ಟೇ. ಸೀರಿಯಸ್ಲಿ. ಓಕೆ, ಇನ್ನೂ ತುಂಬ ಹೋಗೋದಿದೆ. ಕೊಡಿಲಿ, ನಾನು ಸ್ವಲ್ಪ ತೋರಿಸ್ತೀನಿ. ಸೊ ಇದು ಜಾಗ. ಇಲ್ಲಿಂದ ಮತ್ತೆ ಹಿಂಗೆ ಮೇಲೆ ಹೋಗಬೇಕು. ಹೋಗೋಣ, ಇನ್ನು ಎಷ್ಟು ದೂರ ಇದೆ ಆಗುತ್ತೋ ನಡೆಯೋಣ. ಅಂಟಿಲ್ ದೆನ್ ನೋಡ್ತಾ ಇರಿ. ನೀವು ಏನಾದ್ರು ಟ್ರಿಯಾನ್ ಟ್ರೆಕ್ಕಿಗೆ ಬಂದಿದ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿಂದ ಹೋಗಿ ಇಲ್ಲಿ ಬಂದು ಅಲ್ಲಿಗೆ ರೀಚ್ ಆಗಿ ಅಲ್ಲಿಂದ ಮತ್ತೆ ನಾವಿನ್ನೂ ಇಲ್ಲೇ ಇದ್ದೀವಿ. ಬಟ್ ಇಲ್ಲಿ ನೋಡಿ ಏನು ಸಖತ್ತಾಗಿದೆ. ಓಕೆ, ಲೆಟ್ಸ್ ಗೋ. ಯಾರಿಗೆ ಕೇಳಿದ್ರು ಎಷ್ಟು ದೂರ ಅಂತ ಕೇಳಿದ್ರೆ ನೀವಿನ್ನೂ ಸ್ಟಾರ್ಟೇ ಮಾಡಿಲ್ಲ, ಇನ್ನೂ ತುಂಬ ಇದೆ ಅಂತ ಹೇಳ್ತಾ ಇದ್ದಾರೆ. ಕೇಳಿಸ್ಕೊಂಡು ನಮಗಂತೂ ಸಾಕಾಯಿತು. ಸಂಜೆ ಆಗುತ್ತೆ ನಾವು ರೀಚ್ ಆಗುತ್ತೆ. ಹೌದು, ಇವಾಗಲೇ 1:45. ಬೇಗ ಹೋಗೋಣ ಬನ್ನಿ. ಸೊ ಹಂಗೆ ನಿಂತ್ಕೋ. ವಾವ್, ಹಿಂಗಿದೆ ಹಿಂದೆ. ತುಂಬ ಜನ ಇದ್ದಾರೆ ಆ್ಯಕ್ಚುಲಿ, ವೆರಿ ಕ್ರೌಡೆಡ್ ಆ್ಯಂಡ್ ವಿಚ್ ಇಸ್ ಗುಡ್ ಅನಿಸುತ್ತೆ ಫಾರ್ ವೆನ್ ವಿ ಆರ್ ಕ್ಯಾಂಪಿಂಗ್ ಆ್ಯಂಡ್ ಟ್ರೆಕ್ಕಿಂಗ್ ಆನ್ ಟಾಪ್ ಆಫ್ ದ ಹಿಲ್. ಚೆನ್ನಾಗಿರೋದು, ವಿಚ್ ಇಸ್ ಗುಡ್. ಆ್ಯಂಡ್ ಅಲ್ಲೆಲ್ಲ ಪಿಟ್ ಸ್ಟಾಪ್ ಕೊಟ್ಕೊಂಡು ವಿ ಆರ್ ಗೋಯಿಂಗ್. ಟ್ರಿಯಾನ್ ಟ್ರ್ಯಾಕ್ ಹಿಮಾಚಲ್ ಪ್ರದೇಶಲ್ಲಿರೋವಂತಹ ಧರ್ಮಕೋಟ್ನಲ್ಲಿ ಟ್ರಿಯಾನ್ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಬ್ಯೂಟಿಫುಲ್, ಸಕ್ಕತ್ತಾಗಿದೆ. ಆ್ಯಕ್ಚುಲಿ ವೆದರ್ ಇಸ್ ಗುಡ್. ಹೌದು, ತುಂಬ ಬಿಸಿಲಿಲ್ಲ, ಬಟ್ ಬಿಸಿಲಿದೆ. ಬಟ್ ಮಕ್ಕಕ್ಕೆ ಹೊಡಿಯೋವಂಥ ಬಿಸಿಲು ಅಂತ ಏನೂ ಇಲ್ಲ. ಹೌದು. ಸೊ ಆದರೆ ಸುಸ್ತಂತೂ ಆಗುತ್ತೆ. ಎಲ್ಲ ಪ್ರಿಪೇರ್ ಆಗಿಬಿಟ್ಟಿದೆ. ಇಲ್ಲಿಗೆ ಟ್ರೆಕ್ ಬರೋದಂತೂ ಬಿ ಪ್ರಿಪೇರ್ಡ್. ಎಸ್, ಬಟ್ ಒಂಥರ ಫಾರೆಸ್ಟ್ ಒಳಗಡೆ ಹೋಗ್ತಾ ಇರೋದು. ಇದು ಫಾರೆಸ್ಟ್ ಅಲ್ಲ, ಸೊ ಫಾರೆಸ್ಟ್
ಯಾ ಸೊ ಹೋಗ್ತಾ ಇರೋದು ಇಸ್ ಟೂ ಬ್ಯೂಟಿಫುಲ್ ಆ್ಯಂಡ್ ವಂಡರ್ಫುಲ್. ಸಿಕ್ಕಾಪಡೆ ಜನ ಟ್ರೆಕ್ಕಿಂಗ್ ಓವರ್ ಬಂದಿದ್ದಾರೆ. ನಾವು ಒಂದು ಗ್ರೂಪ್ ಆರ್ಗನೈಸರ್ಸ್ ಜೊತೆ ಹೊರಳ್ತಾ ಇಲ್ಲ, ಬಾಯಿ ಸುಸ್ತಾಗಿರೋದ್ರಿಂದ. ಸ್ಟಾರ್ಟಿಂಗಲ್ಲಿ ಒಂಚೂರು ಸ್ಟೀಪ್ ಇದೆ ಅಂತ ಹೇಳಿದ್ದಾರೆ. ಹೌದು. ಸೊ ಲೋಕಲೈಟ್ಸ್ ಪ್ರಕಾರ ದಿಸ್ ಇಸ್ ಈಸಿ ಒನ್. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಒಂಚೂರು ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಒಂಚೂರು ಡಿಫಿಕಲ್ಟ್ ಅನಿಸುತ್ತೆ ಅಂತ ಹೇಳಿದ್ದಾರೆ. ಓ ಮೈ ಗಾಡ್. Yeah. So come with us for Trion Trek and Camping. ಅಲ್ಲಿ ಮೇಲ್ಗಡೆ ಹೋಗ್ತಾ ಇದಾರಲ್ಲ, ಅಲ್ಲಿವರೆಗೂ ಹೋಗಿ ಮತ್ತೆ ಅಲ್ಲಿಂದ ಲೆಫ್ಟ್ ತೊಗೊಂಡು ಈ ಬೆಟ್ಟನ ಕ್ರಾಸ್ ಮಾಡಿ ಹೋಗಬೇಕು. ಫ್ಯಾಂಟಾಸ್ಟಿಕ್ ಆಗಿದೆ. ಸೂಪರ್ 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 ಎಕ್ಸೈಟೆಡ್. ಹೌದು. ವಾವ್, ಅಮೇಝಿಂಗ್. ಇಲ್ಲಿಂದ ಕ್ರಿಕೆಟ್ ಸ್ಟೇಡಿಯಮ್ಮು ಕಾಣಿಸ್ತಾ ಇದೆ. ಕೇವ್ ಥರ ಇದೆ. ವಾವ್. ಸೊ ಎಷ್ಟೊಂದಿದೆ ನೋಡು, ಎಷ್ಟು ಕೊಂದು. ಆನ್ ದ ವೇ ಹೋಗ್ತಾ ನಮಗೆ ಸಿಕ್ಕಾಬಟ್ಟೆ ಗೋಟ್ಗಳು ಸಿಗ್ತಾ ಇದೆ. ಒಂದಕ್ಕಿಂತ ಒಂದು ನೋಡಿ, ಫುಲ್ ಬೆಟ್ಟ ಹತ್ತು ಬಿಡಿದಾವೆ ಇವು. ಹಾಯ್, ಎಷ್ಟು ಚೆನ್ನಾಗಿ ನಿಂತಿದೆ ನೋಡಿಲಿ. ನೀವು ಕೆಳಗೆ ನೋಡ್ಕೊಂಡು ಹೋಗ್ಬೇಕು ಪ್ಲೀಸ್. ಓಕೆ ಓಕೆ, ಇದಂತೂ ಏನು ಸಖತ್ತಾಗಿದೆ. ಇಲ್ಲೆಲ್ಲ ಬಿದ್ದಿದೆ. ಐ ಮೀನ್ ಗೊಣ್ಣೆ ಸೋರಿಸ್ಕೊಂಡಿದೆ ಇದಂತೂ. ಇಲ್ಲಿ ನೋಡು, ಇಷ್ಟೆಲ್ಲ ನಡ್ಕೊಂಬಂದ್ರು 3 kilometers to go. ಮಿಡ್ ಪಾಯಿಂಟ್ ಮಾರ್ಕ್, ಹಾಫ್ ವೇ ದೇರ್. midpoint है बस. 14 किलोमीटर मिड पॉइंट है वहाँ. ವಾವ್, ಸಚ್ ಎ ಬ್ಯೂಟಿಫುಲ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಇವಾಗಲೇ ಎಷ್ಟು ಚೆನ್ನಾಗಿದೆ. ಬಾ ಹೋಗೋಣ. ಅದ್ಭುತ ಕಣೆ ಮೌಂಟೇನ್ಸ್ ಅಂದರೆ. ಇಲ್ಲಿ ನೋಡಿ ಎಷ್ಟು ಗ್ರೀನರಿ ಕಾಣಿಸ್ತದೆ. ನಾವು ಈ ಬೆಟ್ಟದಿಂದ ಬಂದಿತ್ತು. ಹೌದು ಹೌದು, ಆ ಬೆಟ್ಟದಿಂದ ಈ ಬೆಟ್ಟಕ್ಕೆ ಹೋಗ್ತಾ ಇದೀವಿ.
ಹಾಂ finally we reached here. Just 2.5 hours ಇದೆ ಅಂತೆ ಟ್ರೂವೆಂಟ್ ಟ್ರೆಕ್ನ ಕಂಪ್ಲೀಟ್ ಮಾಡೋಕ್ಕೆ. ಲುಕ್ ಅಟ್ ದ ಬ್ಯೂಟಿ, ಏನು ಚೆನ್ನಾಗಿದೆ ವ್ಯೂ ಮಾತ್ರ. ಅಮೇಝಿಂಗ್, ಫೀಲ್ ಸೋ ಹೈ, ಸೋ ಗುಡ್, ಎನರ್ಜೈಸ್ಡ್. ಒಂದು ಸ್ಟಾಪ್ ಕೊಟ್ಟಿದ್ದೀವಿ. ಆರೆಂಜ್ ಬ್ರೇಕ್ ಆರೆಂಜ್ ಬ್ರೇಕ್. in its midst of green. ಇನ್ ದ ಮಿಡ್ಸ್ ಏನೋ ಮಿಡ್ಸ್ ಆಫ್ ಗ್ರೀನ್. ಇನ್ ದ ಮಿಡ್ಸ್ ಆಫ್ ಗ್ರೀನಲ್ಲಿ ಆರೆಂಜ್ ಬ್ರೇಕ್ ನೋಡಿ ಹೆಂಗಿದೆ. ವಾವ್. ನಾವಿಲ್ಲಿ ಆಲ್ಮೋಸ್ಟ್ ತುದಿಲಿ ಕೂತಿದ್ದೀವಿ. ಯಾರು ಕೂತ್ಕೋಬೇಡಿ, ಈ ಥರ ಸಾಹಸ ಮಾಡಬೇಡಿ. ಸೊ ಇಲ್ಲಿಂದ ಹೋಗಿ ಇಲ್ಲಿಗೆ ಬಂದು ಅಲ್ಲಿ ಮೇಲ್ಗಡೆ ಅಗೇನ್ ಇಲ್ಲಿ ಹೋಗ್ಬಿಟ್ರೆ ಇನ್ನು 1-2 hours ವಾಕ್ ಮಾಡೋದಿದೆ. ಆರೆಂಜ್ ಕಿತ್ತಕ್ಕೆ 1 hour ಬೇಕಿಲ್ಲ. ಹಿಮಾಲಯನ್ ಆರೆಂಜಸ್. ಹಿಮಾಲಯ ಲಯನ್ ಆರೆಂಜ್. ಆಲ್ಮೋಸ್ಟ್ ದೇರ್. ಅಲ್ಲಿ ತನಕ ಹೋಗಬೇಕು. ಲಾಸ್ಟ್ ಫ್ಯೂ ಕಿಲೋಮೀಟರ್ಸ್, ಐ ಥಿಂಕ್ 500 meters ಇದೆ ಅಂತ, ಆ್ಯಂಡ್ ವಿಚ್ ಇಸ್ ವೆರಿ ಲಿಟಲ್ ಸ್ಟೀಪ್ ಅಂತ ಹೇಳಿದ್ರು. ದಟ್ ಇಸ್ ಇಟ್. ಸಕ್ಕತ್ತಾಗಿದೆ ಗುರು. ನೋಡ್ರಪ್ಪ, ಆಲ್ಮೋಸ್ಟ್ ರೀಚ್ ಆದ್ವಿ. ಇನ್ನೊಂದು ಮ್ಯಾಕ್ಸಿಮಮ್ ಅಂದರೆ 10 ನಿಮಿಷದಲ್ಲಿ we will be at the top of the Trionde. ಕ್ರೇಜಿ ವ್ಯೂ ಪಾಯಿಂಟು, ಕ್ರೇಜಿ ಆಗಿದೆ ಹೈಕಿಂಗು. ಹೈಕಿನ ಎಂಜಾಯ್ ಮಾಡೋರಂತೂ ಖಂಡಿತವಾಗ್ಲೂ ಬನ್ನಿ. 7 kilometers. 7 kilometers ಇದೆ. ಸುಸ್ತಂತೂ ಆಗೇ ಆಗುತ್ತೆ 100%. ನಾವು ಅಲ್ಲಿ
ಲಿಟ್ರಲಿ ಅಲ್ಲಿ ಯಾವುದೋ ಒಂದು ಇದರಲ್ಲಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಬಟ್ ಅಲ್ಲಿಂದ ಆ ಬೆಟ್ಟದಿಂದ ಈ ಬೆಟ್ಟಕ್ಕೆ ಬಂದು ಈ ಬೆಟ್ಟದಿಂದ ಇವಾಗ ಇಲ್ಲಿಗೆ ಬಂದಿದ್ವಿ. ಆಲ್ಮೋಸ್ಟ್ ರೀಚ್. ಸಿ ಏನು ಸಖತ್ತ ಕಾಣಿಸ್ತದೆ. ಹಾಂ ಒಳ್ಳೊಳ್ಳೆ ವ್ಯೂ ಸಿಗ್ತಾ ಇತ್ತು. ಒಳ್ಳೆ ಈ ಕುದುರೆಗಳು ಓಡಾಡೋದು, ಹೌದು. ಮೇಕೆ, ಮೌಂಟೇನ್ ವೈಡ್ and that got us super energy and almost reaching. Okay, we are almost here. ಇನ್ನು ಇಷ್ಟೇ ದೂರದಲ್ಲಿದ್ದೀವಿ. ಅಲ್ಲಿ ಹೋದವರು ಆಲ್ರೆಡಿ ಕಿರಿಸ್ತಾ ಇದ್ದಾರೆ. ಸ್ಕ್ರೀಮಿಂಗ್ ವಿತ್ ಜಾಯ್. ಸಕ್ಕತ್ತಾಗಿದೆ. ಸೊ ವ್ಯೂ ಮಾತ್ರ ಕ್ರೇಜಿ ಆಗಿದೆ. ಐ ಡೋಂಟ್ ನೋ ಇಫ್ ದಿಸ್ ಕ್ಯಾನ್ ಶೋ. 6 hours ಆಯಿತು. 6 hours. Now we took a nice break. ಅಲ್ಲ, ಆದರೂ 6 hours ಬೇಕೇ ಬೇಕು ಬಾಯ್ಸ್. 6 hours ಈಸ್ ಮಿನಿಮಮ್. ಹೌದು. ಅಣ್ಣ ಆಲ್ಮೋಸ್ಟ್ ರೀಚಿಂಗ್. ಹೋಗಿದ ತಕ್ಷಣ ವಿ ಕ್ಯಾನ್ ಸಿ ಹಿಮಾಲಯಾಸ್. ಸನ್ಸೆಟ್, ಆಲ್ಮೋಸ್ಟ್ ಸನ್ಸೆಟ್ ಟೈಮ್. ಏನಾಯಿತು? ನನ್ನ ಹ್ಯಾಟ್ ಕಳೆದೋಯ್ತು. ಇವ್ರ ಹ್ಯಾಟ್ ಕಳೆದೋಯ್ತು. ನನ್ನ ಹ್ಯಾಟ್ ಕಳೆದೋಯ್ತು. Let's go. ಬಟ್ ಮಧ್ಯ ಒಳ್ಳೊಳ್ಳೆ ವ್ಯೂಸ್ ಸಿಗುತ್ತೆ. ಆ್ಯಂಡ್ ವಾಟರ್ ಫಾಲ್ಸ್ ಕೂಡ ಇದೆಯಂತೆ, ಬಟ್ ಇವಾಗ ಸ್ವಲ್ಪ ಬಿಸಿಲಾಗಿರೋದ್ರಿಂದ ವಿ ಕುಡಂಟ್ ಸಿ ದ್ಯಾಟ್. ಫೈನಲಿ ಗಾಯ್ಸ್, ವಿ ಡಿಡ್ ಇಟ್ ಗಾಯ್ಸ್. ಮಾಡಿದ್ವಿ, ಕೊನೆಗೂ ರೀಚ್ ಆದ್ವಿ. ಲುಕ್ ಅಟ್ ದ ಬ್ಯೂಟಿ ಆಫ್ ಟ್ರಿಯೋಂಡ್ ಆ್ಯಂಡ್ ಹಿಮಾಲಯಾಸ್. ಯಾ, We did it. And the view is